Subscribe now and press the bell icon. Never miss an update. ಹೇ ಗೈಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಈ ವರ್ಷ ಸೆಕೆಂಡ್ PUC ಎಕ್ಸಾಮಿನೇಷನ್ ಯಾರೆಲ್ಲ ಬರೆದ್ರಿ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಾಳೆ ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. ಈ ವಿಷಯ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾಳೆ ಬೆಳಗ್ಗೆ 10 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ರಿಸಲ್ಟ್ಸ್ನ ಯಾವ ರೀತಿ ಚೆಕ್ ಮಾಡಬೇಕಂತ ಮತ್ತು ಯಾವ ವೆಬ್ಸೈಟಲ್ಲಿ ರಿಸಲ್ಟ್ನ ಬಿಡ್ತಾರಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಇದೇ ರೀತಿ ನಿಮಗೆ CET ಅಪ್ಡೇಟ್ಸ್ ಕೂಡ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವು ಯೂಸ್ ಮಾಡುವಂಥ ಕ್ರೋಮ್ ಬ್ರೌಸರ್ಗೆ ಬಂದು ಅಲ್ಲಿ KERresults.nic.in ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 2023 ಅಂತ ಇದೆ. ನಾಳೆ ಇದು ಅಪ್ಡೇಟ್ ಆಗುತ್ತೆ 2024 ಆಗಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ನಾಳೆ ಡೇಟ್ ಕೊಟ್ಟಿರ್ತಾರೆ 10/4/2024 ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ನೆಟ್ವರ್ಕ್ ಎರರ್ ಅಂತ ಬರುತ್ತೆ, ಬಿಕಾಸ್ ಇದು ಹೋದ ವರ್ಷ ರಿಸಲ್ಟ್ಸ್ ಓಪನ್ ಆಗಲ್ಲ. ಅದೇ ಇಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಇರುತ್ತಲ್ವ, ಇದನ್ನು ಓಪನ್ ಮಾಡಿದರೆ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇರುತ್ತೆ. ನಿಮಗೆ ಏನು ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ನಂಬರ್ ಕೊಟ್ಟಿರ್ತಾರಲ್ವ, ನಾಳೆ ಇಲ್ಲಿ ಆ ನಂಬರ್ನ ಎಂಟರ್ ಮಾಡಬೇಕು. ಇಲ್ಲಿ 2024 ಅಂತ ಆಗಿರುತ್ತೆ. ಓಕೆ, ಇಲ್ಲಿ ಆ ನಂಬರ್ನ ಎಂಟರ್ ಮಾಡಿ ನಿಮ್ಮ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಬೇಕು. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಸಲ್ಟ್ಸ್ ಓಪನ್ ಆಗುತ್ತೆ. ಇಷ್ಟೇ ಚೆಕ್ ಮಾಡಬೇಕು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಲಿಂಕ್ ಏನು ಬಿಡ್ತಾರಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ, ಬಿಟ್ಟ ತಕ್ಷಣ ಲಿಂಕ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಬೆಳಗ್ಗೆ 10 ಗಂಟೆಗೆ ಓಪನ್ ಆಗಲ್ಲ, ಬಿಕಾಸ್ ಸರ್ವರ್ ಎರರ್ ಬರುತ್ತೆ. ಸೊ ಅದಾದಮೇಲೆ ನೀವು 11 ಗಂಟೆಗೆ ಅಥವಾ 12 ಗಂಟೆಗೆ ಓಪನ್ ಮಾಡಿದಾಗ ರಿಸಲ್ಟ್ಸ್ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.